ಆತ್ಮೀಯ ಎಲ್ಲ ವಿದ್ಯಾರ್ಥಿಗಳೇ, ಈಗ ಯುದ್ಧ ಪಾಠದ ಮುಂದುವರಿದ ಭಾಗ. ನಾವು ಯುದ್ಧ ಪಾಠದ ಒಂದು ವಿಚಾರವನ್ನ ಕಳೆದ ಒಂದು ತರಗತಿಯಲ್ಲಿ ನೋಡಿದ್ದು. ಅಲ್ಲಿ ಎರಡು ದೇಶಗಳ ನಡುವೆ ಯುದ್ಧ ಆದಂತಹ ಸಂದರ್ಭದಲ್ಲಿ ಸಮುದ್ರದ ಮೇಲಿನ ಆಕಾಶದಲ್ಲಿ ವಿಮಾನಗಳ ವೈಮಾನಿಕ ದಾಳಿ ನಡೀತಾ ಇದೆ. ಅಲ್ಲಿ ಆ ವಿಮಾನದಲ್ಲಿ ಒಬ್ಬ ವೈದ್ಯ ಸೈನಿಕ ಇದ್ದಾನೆ. ಆ ವಿಮಾನದ ಪೈಲಟ್ ವೈದ್ಯ ಸೈನಿಕನಿಗೆ ಹೇಳ್ತಾ ಇದ್ದ, ಡಾಕ್ಟರ್, ರೇಡಿಯೋ ಸಮನಾಗಿ ಕಾರ್ಯನಿರ್ವಹಿಸ್ತಾ ಇದ್ದ ಗ್ರೌಂಡಿನೊಡನೆ ಅಂದರೆ ಭೂಪ್ರದೇಶ ಇಲ್ಲಿ ಸಂಪರ್ಕ ಬೆಳೆಸಲು ಸಾಧ್ಯ ಆಗ್ತಾ ಇಲ್ಲ. ಎಲ್ಲಾದ್ರೂ ಇಳಿಸೋಣ ಅಂದ್ರೆ ಈ ಕತ್ತಲಿನಲ್ಲಿ ಏನೂ ಕಾಣಿಸ್ತಾ ಇಲ್ಲ ಎಂಬುದಾಗಿ. ಆಗ ಆ ವೈದ್ಯ ಸೈನಿಕನಾದಂತಹ ರಾಹಿಗೆ ಯೋಚನೆಯನ್ನು ಮಾಡ್ತಾ ಇದ್ದೇನೆ, ಇದು ನನ್ನ ಪ್ರದೇಶದಲ್ಲಿ ಅಥವಾ ವೈರಿಗಳ ಪ್ರದೇಶದಲ್ಲಿ ಏನು ಗೊತ್ತಾಗ್ತಾ ಇಲ್ಲ, ಯಾವುದಾದ್ರೂ ಆಸನೆ ಮುಟ್ಟಿದ್ರೆ ಸಾಕು ಅನ್ನೋ ಒಂದು ಸ್ಥಿತಿಗೆ ಬಂದರು. ತಕ್ಷಣ ಆ ರಾಹಿ ತನ್ನ ಕೈಯಲ್ಲಿದ್ದಂತಹ ಔಷಧ ಮತ್ತು ಶಸ್ತ್ರಚಿಕಿತ್ಸಾ ಸಾಮಾನುಗಳ ಪೆಟ್ಟಿಗೆಯನ್ನು ಭದ್ರವಾಗಿ ಹಿಡ್ಕೊಂತಾನೆ. ಅಷ್ಟೊತ್ತಿಗೆ ಜೋರಾಗಿ ವಿಮಾನ ಭಯಂಕರವಾದಂತಹ ಶಬ್ದದೊಡನೆ ಸ್ಫೋಟವಾಗಿ ನೂರಾರು ಕೋಡುಗಳಾಗಿ ಚೆದು ಬೀಳುತ್ತೆ. ಹಾಗೆ ನೀರಿನ ಆಳಕ್ಕೆ ಹೋದ ಸಮುದ್ರದಲ್ಲಿ ಕಷ್ಟಪಟ್ಟು ಮೇಲೆ ಬರ್ತದೆ. ನೀರಿನ ಮೇಲೆ ಒಂದು ಕಾಲನ್ನು ಅರಸೋದಕ್ಕೆ ಆಗ್ತಾ ಇಲ್ಲ, ಯಾಕೆಂದ್ರೆ ಕಾಲಿಗೆ ಬಿಟ್ಟಿದೆ ಏನಾಗಿದೆ. ಕೊನೆಗೆ ನಿಧಾನವಾಗಿ ಈಜೋದಕ್ಕೆ ತೊಡಗುತ್ತಾನೆ. ಈಜುವಂತಹ ಸಂದರ್ಭದಲ್ಲಿ ಅವನಲ್ಲಿ ಭಾವನೆ ಏನಾಯ್ತಪ್ಪ, ನಾನು ದಡ ಕಡೆ ಇಡ್ತಾ ಇದ್ದೀನ ಅಥವಾ ಸಮುದ್ರದ ಒಳಗಡೆ ಇಡ್ತಾ ಇದ್ದಾನೆ, ಸಾಗರ ಸಮುದ್ರದ ಕಡೆ ಇಟ್ಕೊಂಡು ಹೋಗ್ತಾ ಇದ್ದಾನೆ, ಏನು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಯೋಚಿಸ್ತಾ ಇದ್ದಾನೆ. ಕೊನೆಗೆ ಈಜಿ ಸುಸ್ತಾಗಿ ಇನ್ನೇನು ನಾನು ಮುಳುಗೋಗ್ತೇನೆ ಅನ್ನೋ ಸ್ಥಿತಿನಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಆಗ ಮಿಂಚು ಜೋರಾಗಿ ಮಿಂಚುತ್ತೆ. ಆ ಮಿಂಚಿನಲ್ಲಿ ತಲೆ ಎತ್ತಿ ನೋಡ್ತಾನೆ, ಇವನು ದಡದ ಕಡೆ ಇಡ್ತಾ ಇದ್ದಾನೆ. ಇನ್ನು ಸ್ವಲ್ಪ ದೂರ ದಡ ಇರುತ್ತೆ. ಆ ದಡ ಅಥವಾ ತೀರ ಕಣ್ಣಿಗೆ ಬಿದ್ದಿದ ತಕ್ಷಣ ಅವನ ಮೈನಲ್ಲಿ ಹೊಸ ರಕ್ತ ಸಂಚಾರ ಆರಂಭವಾಗುತ್ತೆ. ಆಗ ತನ್ನ ಎಲ್ಲ ಬಲವನ್ನು ಸೇರಿಸಿ ತನ್ನ ಕೈಯಿಂದ ನೀರನ್ನು ತೆಳುತ್ತಾ ಅವನು ದಡವನ್ನು ಸೇರಿ ದೀರ್ಘವಾದಂತಹ ಉಸಿರನ್ನ ಬಿಟ್ಟು ತಕ್ಷಣ ಆ ದಡಕ್ಕೆ ಬಂದಂತಹ ಸಂದರ್ಭದಲ್ಲಿ ಈ ದಡ ಯಾರಿಗೆ ಸೇರಿದೆ, ಈ ನೆಲ ಯಾರಿಗೆ ಸೇರಿದೆ? ತನ್ನನ್ನ ಹಿಡಿದುಕೊಳ್ಳುವಂತಹ ವೈರಿಗಳಿಲ್ಲ ಅಥವಾ ತನಗೆ ರಕ್ಷಣೆ ಕೊಡುವಂತಲ್ಲಿ ಸೇರಿದ ಆಲೋಚನೆಯನ್ನ ಮಾಡ್ತಾ ಇರ್ತಾನೆ. ಕೊನೆಗೆ ಎದ್ದು ನಿಲ್ಲೋದಕ್ಕೆ ಪ್ರಯತ್ನ ಪಡ್ತಾನೆ. ಎದ್ದಿಲ್ಲಕ್ಕಾಗ್ತಾ ಇಲ್ಲ. ಕಾಲಿಗೆ ತೀರ ಬಲವಾದ ಪೆಟ್ಟು ಬಿದ್ದಿರುತ್ತೆ. ನಿಂತಲ್ಲಿಯಾಗಿ ಕೆಳಗಡೆ ಕುಸಿದು ಬೀಳುತ್ತಾನೆ. ಇಷ್ಟೊಂದು ಏಟಾಗಿದೆ, ನಾನು ಯಾವ ರೀತಿ ಈಜಿದ್ದೆ, ಅದು ಈಜಿದ್ದೇ ಒಂದು ದೊಡ್ಡ ಅದ್ಭುತ ಆಗ್ತಾ ಇರುತ್ತೆ, ಅದ್ಭುತ ಆಗಿದೆ. ಕೊನೆಗೆ ಅಂತಹ ಸಂದರ್ಭದಲ್ಲಿ ಮಿಂಚು ಮತ್ತೊಮ್ಮೆ ಮಿಂಚುತ್ತೆ. ಆ ಮಿಂಚಿನ ಬೆಳಕಿನಲ್ಲಿ ಒಂದು ಒಂಟಿ ಮನೆ ಕಾಣಿಸುತ್ತೆ. ತಕ್ಷಣ ಆ ಧಾರಾಕಾರವಾಗಿ ಮಳೆ ಸುರಿತಾ ಇರುತ್ತೆ. ಮೊದಲು ಈ ಸುರಿಯುತ್ತಿರುವ ಈ ಮಳೆಯಿಂದ ಮೊದಲು ರಕ್ಷಣೆಯನ್ನು ಪಡೆಯಬೇಕು, ಆಮೇಲೆ ನನ್ನ ಕಾಲಿನ ಆರೈಕೆಯನ್ನು ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಆತ ಆ ಕತ್ತಲಲ್ಲೇ ತೆವಳ್ತಾ ಹೋಗ್ತಾನೆ. ತೆವಳು ದೀಪಕೊಂಡು ಹೋಗ್ತಾನೆ. ಒಂದು ಸ್ವಲ್ಪ ದೂರ ಹೋಗಿದ್ದೋ ಇಲ್ಲೋ ಒಬ್ಬ ಮಹಿಳೆಯ ಆರ್ತನಾದ ಕೇಳಿಸುತ್ತೆ. ಆರ್ತನಾದ ಕಷ್ಟಕ್ಕೆ ಸಿಲುಕಿದವರ ಒಂದು ನೋವು
ಸರಿ, ಆ ಮಹಿಳೆ ಆತನಾದವನ್ನ ಕೇಳಿ ತನ್ನ ಮನಸ್ಸಿನಲ್ಲಿ ಮೂಡಿದಂತಹ ಭಾವನೆ ಏನಪ್ಪಾ ಅಂದ್ರೆ, ಆ ಮಹಿಳೆ ಯಾವ ರೀತಿಯ ಅಪಾಯದಲ್ಲಿ ಸಿಲುಕಿದ್ದಾಳೆ, ಆ ಮನೆಯೊಳಗೆ ಏನು ಸಂಭವಿಸ್ತಾ ಇದೆ, ತಾನು ಈಗ ಈ ಕದವನ್ನ ತಟ್ಟಿದರೆ ಪರಿಣಾಮವೇನಾಗಬಹುದು, ಆ ಮನೆಯೊಳಗೆ ಯಾವ ರೀತಿಯ ಕ್ರೌರ್ಯ ನಡೀತಾ ಇದೆ ಎನ್ನುವಂತಹ ಎಲ್ಲ ಆಲೋಚನೆ ಇವರ ಮನಸ್ಸಿನಲ್ಲಿ ಬರುತ್ತೆ. ಯಾಕಪ್ಪ ಅಂದ್ರೆ ಆ ಸಂದರ್ಭದಲ್ಲಿ ಅಲ್ಲಿ ಬ್ಲಾಕ್ಔಟ್ ನಿಯಮವನ್ನು ಪಾಲಿಸಲಾಗುತ್ತದೆ. ಅಂದ್ರೆ ಗಡಿ ಪ್ರದೇಶದಲ್ಲಿ ವಿಮಾನ ದಾಳಿಯಿಂದ ರಕ್ಷಿಸಿಕೊಳ್ಳಲು ಯಾವುದೇ ಬೆಳಕನ್ನು ಉರಿಸದೆ ಕತ್ತಲಲ್ಲೇ ಇರೋದಕ್ಕೆ ಬ್ಲಾಕ್ಔಟ್ ನಿಯಮ ಅಂತ ಕರೀತಾರೆ. ಇಂಥ ಬ್ಲಾಕ್ಔಟ್ ನಿಯಮ ಪಾಲಿಸ್ತಾ ಇರುವಂತಹ ಸಂದರ್ಭದಲ್ಲಿ ಇಂಥ ಮನೆಯಲ್ಲಿ ಮಹಿಳೆಯ ಕೂಗು ಆರ್ತನಾದ ಕೇಳ್ತಾ ಇರೋದು ಏನು ಕಷ್ಟಕ್ಕೆ ಸಿಕ್ಕಿರಬಹುದು ಎಂಬುದಾಗೆಲ್ಲ ಯೋಚನೆಯನ್ನ ಮಾಡ್ತಾ ಇದ್ದೇನೆ. ಸರಿ, ಇನ್ನು ಮುಂದುವರೆದ ಭಾಗವನ್ನು ನಾವು ನೋಡೋಣ. ಅಲ್ಲ, ಮಹಿಳೆ ಆರ್ತನಾದ ಇನ್ನಷ್ಟು ಸ್ಪಷ್ಟವಾಗಿ ಕೇಳಿಸಿದ್ರು. ಈಗ ಮಾತ್ರ ರಾಹಿಯನ ಮುಖದಲ್ಲಿ ಭಯದ ನೆರಳು ಮರೆಯಾಗಿ ಕೊಂಚ ನೆಮ್ಮದಿ ಕಾಣಿಸಿತು. ಆತನು ಬೇಗನೆ ಆ ಮನೆಯತ್ತ ತೆವಳತೊಡಗಿದನು. ತುರ್ತು ಚಿಕಿತ್ಸಾ ಪೆಟ್ಟಿಗೆ ಆತನ ಕೈಯಿಂದ ಯಾವಾಗಲೂ ಜಾರಿ ಬಿದ್ದಿತ್ತು. ಮತ್ತೊಮ್ಮೆ ಮಿಂಚಿದಾಗ ತಾನು ಆ ಮನೆಯ ತೀರಾ ಸಮೀಪಕ್ಕೆ ಬಂದಿರುವುದು ಆತನಿಗೆ ಅರಿವಾಯಿತು. ಒಳಗಿನಿಂದ ಮತ್ತೊಮ್ಮೆ ಸುಸ್ಪಷ್ಟವಾದ ನರಳಾಟದ ಬೆನ್ನಲ್ಲೇ ಹೆಂಗಸೊಬ್ಬರ ಸಾಂತ್ವನವು ಕೇಳಿ ಬಂತು. ಏನು ಮಾಡಲಿ ಮಗನಿಗೆ, ಈ ಮಳೆಯಲ್ಲಿ ಈ ಕತ್ತಲಲ್ಲಿ ನಾನು ಯಾರನ್ನು ಕರೆಯಲಿ? ಒಮ್ಮೆ ಬೆಳಕಾಗಿದ್ದರೆ ಸಾಕಾಗಿತ್ತು. ರಾಹಿಲ್ ತೆವಳುತ್ತಾ ಏಕೋ ಮೆಟ್ಟಿಲು ಹತ್ತಿ ಬಾಗಿಲು ಬಡಿದನು. ಅಮ್ಮ, ಬಾಗಿಲು ತೆಗೆಯಿರಿ. ಯಾರಪ್ಪ ಅದು? ಈ ಮಳೆಯಲ್ಲಿ, ಈ ಕತ್ತಲ ಗುಹೆಯಲ್ಲಿ ಯಾರು ಎಂದು ಒಳಗಿನಿಂದ ಹೆಂಗಸೊಬ್ಬರು ಜೋರಾಗಿ ಹೇಳಿದರು. ದಯವಿಟ್ಟು ಬಾಗಿಲು ತೆಗೆಯಿರಿ, ನಾನು ಗಾಯಗೊಂಡಿದ್ದೇನೆ, ಪ್ಲೀಸ್. ದಯನೀಯವಾಗಿ ಅಂಗಲಾಚಿದರು ರಾಹಿಲ್. ಗಾಯ ಎಲ್ಲರಿಗೂ, ದೇಹಕ್ಕೂ ಮನಸ್ಸಿಗೂ ಗಾಯ ಮಾಡುವುದು ಯುದ್ಧದ ಪರಿಣಾಮ. ಮುದುಕಿಯೊಬ್ಬಳು ಹುಡುಕಿಕೊಳ್ಳುತ್ತಾ ಬಾಗಿಲು ತೆರೆದಳು. ರಾಹಿಲನು ತೆವಳುತ್ತಲೇ ಆತುರದಿಂದ ಮನೆಯೊಳಗೆ ನುಗ್ಗಿ ಬಾಗಿಲಿಟ್ಟಿಕೊಂಡು ಮನೆಯಾಕೆಯನ್ನು ನಿರ್ಮಿಸಿದನು. ತಲೆ ಕೂದಲು ಬೆಳ್ಳಗಾದ ಮುದುಕಿ, ಕೈಯಲ್ಲೊಂದು ಚಿಕ್ಕ ದೀಪದ ಬೆಳಕು ಹೊರ ಬೀಳದಂತೆ ಒಂದು ಭಾಗಕ್ಕೆ ಕಾಗದವನ್ನು ಅಂಟಿಸಲಾಗಿತ್ತು. ಮುಖವೆಲ್ಲ ಸುಕ್ಕುಗಟ್ಟಿದ ಮುದುಕಿ ದೀಪವನ್ನು ರಾಹಿಲನ ಸಮೀಪ ತಂದು ಆತನ ಮುಖವನ್ನು ಪರೀಕ್ಷಿಸುವಂತೆ ದಿಟ್ಟಿಸಿದಳು. ಯಾರಪ್ಪ ನೀನು? ನಮ್ಮ ಕಡೆಯವರು ತಾನೇ? ಭಯ ಮತ್ತು ಸಂದೇಹದ ಛಾಯೆ ಇತ್ತು ಮುದುಕಿಯ ಮಾತುಗಳಲ್ಲಿ. ಆತನು ಮುದುಕಿಯ ಕೈಯ ದೀಪದೆಡೆಗೆ ದೃಷ್ಟಿ ಹೊರಳಿಸಿ, ನಾನು ಯುದ್ಧ ಮಾಡುವ ಮೂರ್ಖರ ಕಡೆಯವನಲ್ಲ, ಸಂಕಷ್ಟಕ್ಕೀಡಾದ ಮನುಷ್ಯರ ಕಡೆಯವನು ಎಂದು ಗಂಭೀರವಾಗಿ ನುಡಿದನು. ಯಾ ಅಲ್ಲ, ಉಮ್ಮಾ, ನನ್ನನ್ನು ರಕ್ಷಿಸಿ, ನಾನಿನ್ನು ತಾಳಲಾರೆ. ಒಳಗಿನಿಂದ ಮತ್ತೊಮ್ಮೆ ಕೇಳಿತು ಆರ್ತನಾದ. ಯಾರ ಮಾತು? ಏನಾಗಿದೆ? ತನ್ನ ನೋವನ್ನು ಮರೆತು ಕೇಳಿದನು ರಾಹಿಲ್.
ಸೊಸೆ ಎದಿಗೆಯ ಬೇನೆ ತಿನ್ನುತ್ತಿದ್ದಾಳೆ. ಸಂಜೆಯಿಂದಲೇ ನೋವು ಪ್ರಾರಂಭವಾಗಿದೆ. ಡಾಕ್ಟರ್ ಅನ್ನು ಅಥವಾ ಸೂಲಗಿತ್ತಿಯನ್ನಾದರೂ ಕರೆಯೋಣವೆಂದರೆ ಈ ಬಾಂಬುಗಳು, ಬ್ಲಾಕ್. ಯಾರಿಗೆ ಬೇಕಾಗಿದೆ ಈ ಯುದ್ಧ? ನನ್ನ ಹುಡುಗಿಗೊಮ್ಮೆ ಹೆರಿಗೆಯಾದರೆ ಸಾಕಾಗಿತ್ತು. ಅಮ್ಮ, ನಾನು ಡಾಕ್ಟರ್, ನಾನು ಆಕೆಯನ್ನು ಪರೀಕ್ಷಿಸಲೇ? ಹೌದಾ? ಮುದುಕಿಯ ಭಯ ಸಂದೇಹಗಳೆಲ್ಲ ಒಂದೇ ಬಾರಿಗೆ ನಿವಾರಣೆಯಾದಂತೆ ಕಂಡಿತು. ಅಲ್ಲಾಹುವೇ ನಿನ್ನನ್ನು ನಮ್ಮ ಬಳಿಗೆ ಕಳುಹಿಸದೆಂದು ತೋರುತ್ತದೆ. ಆದರೆ ನೀನು ತುಂಬಾ ಬಳಲಿದ್ದಿ, ನೀರಲ್ಲಿ ಒದ್ದೆಯಾಗಿದ್ದಿ. ಇರು, ನನ್ನ ಮಗನ ಬಟ್ಟೆ ತಂದುಕೊಡುವೆ ಎನ್ನುತ್ತ ಒಳ ಹೋಗಿ ಆತನಿಗೆ ತನ್ನ ಮಗನ ಬಟ್ಟೆಗಳನ್ನು ತಂದಿತ್ತಳು. ಆತನು ಕುಳಿತಲ್ಲೇ ಬಟ್ಟೆ ಬದಲಾಯಿಸುವುದನ್ನು ಕಂಡಳು. ಯಾಕೆ ಎದ್ದು ನಿಲ್ಲಲಾಗುತ್ತಿಲ್ಲವೇ ಎಂದು ಕೇಳಿದಳು. ಕಾಲಿಗೆ ಸ್ವಲ್ಪ ಪೆಟ್ಟಾಗಿದೆ, ಅದನ್ನು ಆಮೇಲೆ ನೋಡುವ, ಈಗ ನಿಮ್ಮ ಸೊಸೆಯನ್ನು ತೋರಿಸಿ ಎಂದನು. ಮುದುಕಿ ದೀಪ ಹಿಡಿದುಕೊಂಡು ಒಳಗಿನ ಮಲಗುವ ಕೋಣೆಗೆ ಹೋದಳು. ಆತನು ತೆವಳುತ್ತ ಕಾಲ್ನಡೆಯುತ್ತ ಮುದುಕಿಯನ್ನು ನಿವಾರಿಸಿದನು. ಅಲ್ಲಿನ ಮಂದ ಬೆಳಕಿನಲ್ಲಿ ನರಳುತ್ತಿದ್ದ ಆಕೆಯನ್ನು ದಿಟ್ಟಿಸಿ, ನಾನು ಆಕೆಯನ್ನು ಪರೀಕ್ಷಿಸು, ನೀವು ಬಿಸಿ ನೀರು ಸಿದ್ಧಪಡಿಸಿ ಎಂದು ಮುದುಕಿಯನ್ನು ಕಳುಹಿಸಿ ಮಲಗಿದ್ದ ಆಕೆಯನ್ನು ಪರೀಕ್ಷಿಸತೊಡಗಿದನು. ಆತನು ಪರೀಕ್ಷಿಸುತ್ತಿದ್ದಂತೆ ನೋವೊಂದು ಹಲೆಯಂತೆ ಬಂದು ಆಕೆ ಕೂಗಿಕೊಳ್ಳುವಂತೆ ಮಾಡಿತು. ಹೊರಗೆ ದೂರದಲ್ಲಿ ವಿಮಾನವೊಂದರ ಹಾರಾಟದ ಶಬ್ದದೊಡನೆ ಬಾಂಬಿನ ಸ್ಫೋಟವೂ ಕೇಳಿಸಿತು. ಜೀವಿಯೊಂದನ್ನು ಜೀವ ಸಹಿತ ಹೊರಹಾಕಲು ಹೆಣ್ಣು ಮಗಳು ತನ್ನ ಜೀವವನ್ನೇ ಪಣಕ್ಕಿಟ್ಟಿದ್ದಾಳೆ. ಹೊರಗೆ ಯುದ್ಧದ ಹೆಸರಿನಲ್ಲಿ ಮನುಷ್ಯ ಜೀವಿಗಳ ಸಾಮೂಹಿಕ ಕೊಲೆಯಾಗುತ್ತಿದೆ. ರಾಹಿಲನು ತಲೆ ಕೊಡವಿಕೊಂಡನು. ಆಕೆಗೆ ಸುಲಭವಾಗಿ ಹೆರಿಗೆಯಾಗುವುದು ಸಾಧ್ಯವಿಲ್ಲವೆಂಬುದು ಆತನಿಗೆ ಮನದಟ್ಟಾಯಿತು. ಕೂಡಲೇ ಆಕೆಯನ್ನು ಆಸ್ಪತ್ರೆಗೆ ಸೇರಿಸಿದರೆ ಮಾತ್ರ ಆಕೆ ಮತ್ತು ಮಗು ಇಬ್ಬರು ಬದುಕುವುದು ಸಾಧ್ಯ. ಅದು ಕೂಡ ಈ ಹೊತ್ತಿನಲ್ಲಿ ಅಸಾಧ್ಯವೇ? ಬಹಳ ಹೊತ್ತಿನ ಪ್ರಯತ್ನದ ಬಳಿಕ ಆತನು ಮಗುವನ್ನೇನೋ ಹೊರತೆಗೆದನು. ಆದರೆ ಅದು ಜೀವವಾಗಿತ್ತು. ಮುದುಕಿ ಮತ್ತು ಸೊಸೆಯ ರೋದನ ಮನೆಯ ಮೂಲೆ ಮೂಲೆಗಳನ್ನು ಪ್ರತಿಧ್ವನಿಸಿತು. ಇಷ್ಟು ವರ್ಷಗಳಿಂದಲೂ ಹಂಬಲಿಸಿ ಹುಟ್ಟಿದ ಒಂದು ಕೊನೆಗೂ ದಕ್ಕಲಿಲ್ಲವಲ್ಲ. ಈ ಯುದ್ಧವಿಲ್ಲದೆ ಹೋಗಿದ್ದರೆ ನನ್ನ ಮಗುವನ್ನು ಹೇಗಾದರೂ ಬದಿಸಿಕೊಳ್ಳುತ್ತಿದ್ದೆವಲ್ಲ ದೇವರೇ. ಈ ಮನುಷ್ಯರಿಗೆ ಎಂತಹ ಬುದ್ಧಿ ಕೊಡುತ್ತೀಯಾ ಎಂದು ಮುದುಕಿ ಎದೆ ಪಡೆದುಕೊಂಡು ಬಡುತ್ತಾ ಸೊಸೆಗೆ ಸ್ನಾನ ಮಾಡಿಸಿ ಒಂದೆಡೆ ಮಲಗಿಸಿದಳು. ನಿರ್ಜೀವ ಮಗುವಿಗೂ ಸ್ನಾನ ಮಾಡಿಸಿ ಬಟ್ಟೆ ಸುತ್ತಿದಳು. ರಾಹಿಲನು ಕೋಣೆಯಿಂದ ಹೊರಬಂದು ತನ್ನ ಕಾಲಿನ ಆರೈಕೆ ಪ್ರಾರಂಭಿಸಿದನು. ಮುದುಕಿಯಿಂದ ಒಂದೆರಡು ಪುಟ್ಟ ಹಲಗೆಯ ತುಂಡುಗಳನ್ನು ಪಡೆದುಕೊಂಡು ಕಾಲಿನ ಎರಡೂ ಭಾಗಗಳನ್ನಿಟ್ಟು ಬಟ್ಟೆಯಿಂದ ಬಲವಾಗಿ ಬಿಗಿದನು. ಎಲುಬು ತುಂಡಾಗಿಲ್ಲವೆನಿಸಿತು. ಬಳಿಕ, ಅಮ್ಮ, ನಾನು ಬರುವುದು ಕೊಂಚ ತಡವಾಗಿದ್ದರೂ ನಿಮ್ಮ ಸೊಸೆಯೂ ಉಳಿಯುತ್ತಿರಲಿಲ್ಲ. ಹೇಗೋ ಸೊಸೆಯನ್ನು ಬದುಕಿಸಿದೆ. ಈಗ ನನಗೆ ತುಂಬಾ ಸುಸ್ತು, ಮಲಗುವುದಕ್ಕೆ ಜಾಗ. ಮುದುಕಿ ಈಗಲೂ ಸಂದೇಹದಿಂದಲೇ ಆತನನ್ನು ದೃಷ್ಟಿಸಿದಳು. ಯಾರೀತ? ತಮ್ಮವನೇ ಅಥವಾ ವಿದೇಶದವನೇ? ಟಕ್ 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 ಪುನಃ ಶಬ್ದ. ಜೊತೆಯಲ್ಲಿ ಯಾರೊಳಗೆ ಬಾಗಿಲು ತೆಗೆಯಿರಿ ಎಂಬ ಅಧಿಕಾರವಾಣಿ. ಮುದುಕಿಯ ಸಂದೇಹ ನಿಜವಾಗಿತ್ತು. ಬಂದಿದ್ದ ತಮ್ಮವನಲ್ಲ, ತಮಗೆ ತಮ್ಮ ದೇಶಕ್ಕೆ ದ್ರೋಹ ಬಗೆಯುವನು. ಕ್ಷಣಕಾಲ ಆಕೆಯ ಕಣ್ಣುಗಳು ರೋಷದಿಂದ ತೆರಳಿದವು. ಬಾಗಿಲ ಬಳಿ ಸಮೀಪಿಸುತ್ತಾ ಆಕೆ ಆತನ ಮುಖವನ್ನು ನೋಡಿದಳು. ಇದರ ಒಂದು ಪಾಠದ ವಿಶ್ಲೇಷಣೆಯನ್ನು ನೋಡ್ತಾ ಇಲ್ಲಿ
ಧಾರಾಕಾರವಾಗಿ ಮಳೆ ಸುರಿತಾ ಇದೆ. ಆ ಸುರಿಯುವಂತಹ ಮಳೆಯಿಂದ ಮೊದಲು ನನ್ನ ರಕ್ಷಣೆಯನ್ನು ನಾನು ಮಾಡ್ಕೋಬೇಕು, ಆ ನಂತರ ನನ್ನ ಮುಂದಿರುವಂತಹ ಕಾಲಿನ ಆರೈಕೆಯನ್ನು ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಆ ಕತ್ತಲಿನಲ್ಲಿ ಆ ರೀತಿ ಅಡುತ್ತಾ ಹೋಗ್ತಾ ಇದ್ದಾನೆ. ಅವನು ಸ್ವಲ್ಪ ದೂರ ಹೋಗಿದ್ದಾನೆ. ಹೋದಂತಹ ಸಂದರ್ಭದಲ್ಲಿ ಮಹಿಳೆಯ ಆರ್ತನಾದವನ್ನು ಕೇಳುತ್ತದೆ. ಆ ಮಹಿಳೆಯ ಆರ್ತನಾದವನ್ನು ಕೇಳಿ ತನ್ನ ಮನಸ್ಸಿನಲ್ಲಿ ಹಲವಾರು ಭಾವನೆಗಳು ಹೋಗ್ತಾ ಇದೆ. ಆ ಮಹಿಳೆ ಯಾವ ರೀತಿಯ ಒಂದು ಅಪಾಯದಲ್ಲಿ ಸಿಲುಕಿದ್ದಾಳೆ, ಆ ಮನೆಯೊಳಗೆ ಏನು ಸಂಭವಿಸುತ್ತಿದೆ, ನಾನೀಗ ಆ ಒಂದು ಕದವನ್ನು ತಟ್ಟಿದರೆ ಪರಿಣಾಮವೇನಾಗಬಹುದು, ಮನೆಯೊಳಗೆ ಯಾವ ರೀತಿಯ ಕ್ರೌರ್ಯ ನಡೆಯುತ್ತಿದೆ ಎನ್ನುವಂತಹ ನಾಲ್ಕು ಅಂಶಗಳು ಅವನ ಮನಸ್ಸಿನಲ್ಲಿ ಮೂಡ್ತಾ ಹೋಗುತ್ತದೆ. ಏಕೆಂದರೆ ಬ್ಲಾಕ್ಔಟ್ ನಿಯಮವನ್ನು ಪಾಲಿಸ್ತಾ ಇದ್ದಾರೆ. ಇಲ್ಲಿ ಬ್ಲಾಕ್ಔಟ್ ನಿಯಮ ಅಂದರೆ ಗಡಿ ಪ್ರದೇಶದಲ್ಲಿ ವೈರಿಗಳ ವೈಮಾನಿಕ ದಾಳಿಯಿಂದ ರಕ್ಷಿಸಿಕೊಳ್ಳಲು ಯಾವುದೇ ಬೆಳಕಿನ ವ್ಯವಸ್ಥೆ ಇಲ್ಲದೆ ಇರುವುದಕ್ಕೆ ಲಾಕ್ಔಟ್ ನಿಯಮ ಅಂತ ಕರೀತಾರೆ. ಇಲ್ಲಿ ಇನ್ನೇನಿಷ್ಟೆಲ್ಲ ಯೋಚನೆಯನ್ನು ಮಾಡ್ತಾ ಇದ್ದಾರೆ. ಮಾಡುವಂತಹ ಪುನಃ ಯಾತನೆಯ ನೋವಿನ ಒಂದು ಧ್ವನಿ ಕೇಳಿಸ್ತಾ ಇದೆ. ಅಲ್ಲ, ಮಹಿಳೆ ಆರ್ತನಾದ ಅಲ್ಲ ಎಂಬುದಾಗಿ ಅವಳು ಜೋರಾಗಿ ತನ್ನ ನೋವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅದು ಇನ್ನಷ್ಟು ಸ್ಪಷ್ಟವಾಗಿ ಕೇಳಿಸ್ತಾ ಇದೆ. ಯಾವಾಗ ಈ ನೋವಿನ ನರನಾಟದ ಒಂದು ಯಾತನೆಯ ಒಂದು ಧ್ವನಿ ಕೇಳಿಸ್ತಾ ಇದೆ, ಆಗ ರಾಜನ ಮುಖದಲ್ಲಿ ಭಯದ ನೆರಳು ಮರೆಯಾಗುತ್ತೆ. ಮುಂಚೆ ಭಯ ಏನಾಗ್ತಾ ಇದೆ, ಆದರೆ ಈಗ ಯಾವ ಭಯನೂ ಆಗ್ತಾ ಇಲ್ಲ. ಏನಾಗಿದೆ, ಕೊಂಚ ನೆಮ್ಮದಿ ಕಾಣಿಸ್ತಾ ಇದೆ. ಯಾವುದೋ ನರಳಾಟದಲ್ಲಿ ನೋವಿನಲ್ಲಿದ್ದಾರೆ ಅನ್ನೋದು ಹಾಗೆ ಸ್ವಲ್ಪ ನೆಮ್ಮದಿ. ಆಗ ಅದನ್ನು ಬೇಗ ಬೇಗನೆ ಮನೆಯತ್ತ ತೆವಳತೊಡಗಿದನು. ಆ ಬೇಗ ಬೇಗ ತೆವಳ್ಕೊಂಡು ಹೋಗ್ತಾ ಬೇಗ ಬೇಗನೆ ಆಗ ತುರ್ತು ಚಿಕಿತ್ಸಾ ಪೆಟ್ಟಿಗೆ ಅವನ ಕೈಯಿಂದ ಯಾವಾಗಲೂ ಜಾರಿ ಬಿಟ್ಟಿತ್ತು. ಆ ತುರ್ತು ಚಿಕಿತ್ಸಾ ಸಾಮಾನುಗಳ ಪೆಟ್ಟಿಗೆ ಇದ್ದಲ್ಲ, ಅದು ವಿಮಾನ ಸ್ಫೋಟದಿಂದ ಸಂದರ್ಭದಲ್ಲಿ ಯಾವಾಗಲೂ ಜಾರಿ ಬಿಟ್ಟಿತ್ತು. ಅಂದ್ರೆ ಏನಿಲ್ಲ, ಸರಿ, ಕೈಯಿಂದ ಯಾವಾಗಲೂ ಜಾರಿ ಬಿಟ್ಟಿತ್ತು. ಮತ್ತೊಮ್ಮೆ ಮಿಂಚಿದಾಗ ಇಲ್ಲಿ ಶಸ್ತ್ರಚಿಕಿತ್ಸಾ ಸಾಮಾನುಗಳ ಪೆಟ್ಟಿಗೆ ಇಲ್ವೇ, ಬೇಗ ಬೇಗ ತೊಳ್ಕೊಂಡು ಹೊಟ್ಟಿ ಮನೆಗಳಿಗೆ ಹೋಗ್ತಾ ಇದ್ದಾರೆ. ಕೊನೆಗೆ ಮತ್ತೊಂದು ಸಾರಿ ಮಿಂಚಿನಂತಹ ಸಂದರ್ಭದಲ್ಲಿ ಆ ಮಿಂಚಿನ ಬೆಳಕಿನಲ್ಲಿ ಗೊತ್ತಾಗುತ್ತೆ, ಆ ಮನೆಯ ತೀರಾ ಹತ್ತಿರಕ್ಕೆ ಬಂದಿರೋದು ಗೊತ್ತಾಗುತ್ತೆ. ಅವರ ಅರಿವಿಗೆ ಬರುತ್ತೆ. ತೀರಾ ಹತ್ತಿರಕ್ಕೆ ಬಂದಿದ್ದಾರೆ. ಬಂದಂತಹ ಸಂದರ್ಭದಲ್ಲಿ ಒಳಗಿನಿಂದ ಮತ್ತೊಮ್ಮೆ ಧ್ವನಿ ಕೇಳಿಸ್ತಾ ಇದೆ. ಮತ್ತು ಸ್ಪಷ್ಟವಾಗಿ ಕೇಳಿಸ್ತಾ ಇದೆ. ಏನಂತ, ಆ ನರನಾಟದ ಬೆನ್ನಲ್ಲೇ ಹೆಂಗಸಗಳು ನರಳುತ್ತಾ ಇದ್ದಾರೆ, ನೋವಿನಿಂದ ನರಳಾಟದ ಬೆನ್ನಲ್ಲೇ ಹಿರಿಯ ಹೆಂಗಸೊಬ್ಬರ ಸಾಂತ್ವನ, ಹಿರಿಯರೊಬ್ಬರು ಸಮಾಧಾನವನ್ನು ಮಾಡ್ತಾ ಇದ್ದಾರೆ. ಏನಂತ, ಏನು ಮಾಡಲಿ ಮಗಳೇ, ಈ ಮಳೆಯಲ್ಲಿ ಈ ಕತ್ತಲಲ್ಲಿ ನಾನು ಯಾರನ್ನು ಕರೆಯಲಿ, ಈ ಮಳೆಯಲ್ಲಿ ಈ ಕತ್ತಲಲ್ಲಿ ನಾನು ಯಾರನ್ನ ಕರೆಯಲಿ. ಒಮ್ಮೆ ಬೆಳಕಾಗಿದ್ದರೆ ಸಾಕಾಗುತ್ತೆ, ಒಮ್ಮೆ ಬೆಳಕಾಗ್ಬಿಟ್ರೆ ಸಾಕು ಅಂತ ಹೇಳ್ತಾ ಇದ್ದಾರೆ, ಸಮಾಧಾನ ಮಾಡ್ತಾ ಇದ್ದಾರೆ ಹಿರಿಯ ಹೆಂಗಸು. ಆ ನೋವಿನಲ್ಲಿರುವಂತ ಹೆಂಗಸು ಇದೆಲ್ಲ ಆ ರಾಜನಿಗೆ ಕೇಳಿಸ್ತಾ ಇದೆ. ತಕ್ಷಣ ಮೌನವಾಗಿ ಹೋಗ್ತಾ ತೆವಳುತ್ತಾ ಈಗ ಮೆಟ್ಟಿನ ಹತ್ತಿ ಬಾಗಿಲನ್ನು ಪಡೆದರು. ಮೆಟ್ಟಿನ ಬಾಗಿಲು ನಿಧಾನಕ್ಕೆ ಆ ಭಾಗವನ್ನ ಹೋಗಿ ಪಡೆದಿದ್ದಾರೆ. ಸರಿ, ಬಾಗಿಲನ್ನು ಪಡೆದು ಅಮ್ಮ ಬಾಗಿಲು ತೆಗೆದಿರಿ, ಅಮ್ಮ ಬಾಗಿಲು ತೆಗೆದಿರಿ ಎಂಬುದಾಗಿ ಕೇಳಿಕೊಂಡಿದ್ದಾರೆ. ಯಾವಾಗ ಅರ್ಧರಾತ್ರಿ ಸಂದರ್ಭ, ಕತ್ತಲು ಅಂತಹ ಸಂದರ್ಭದಲ್ಲಿ ಬಾಗಿಲನ್ನು ಅಮ್ಮ ಬಾಗಿಲು ತೆಗೆದಿ ಅಂತ ಇದ್ದಾರೆ ಅಂದಾಗ ಒಳಗಡೆ ಇದ್ದಂಥವರಿಗೆ
ಹಾ ಶರೀರದಿಂದ ಹಾ ಭಾವಸೂಚಕ. ಯಾರಪ್ಪ ಅದು ಯಾರು? ಈ ಮಳೆಯಲ್ಲಿ ಈ ಕತ್ತಲೆಯಲ್ಲಿ ಯಾರು? ಈ ಮಳೆಯಲ್ಲಿ ಈ ಕತ್ತಲೆಯಲ್ಲಿ ಯಾರು ಎಂಬುದಾಗಿ ಹೇಳ್ತಾ ಒಳಗಿನಿಂದಲೇ ಇನ್ನು ಸೊಗಡು ಜೋರಾಗಿ ಕೇಳಿದರು. ಯಾವಾಗ ಮೆಟ್ಲತ್ತಿ ಬಾಗಿಲು ಬಡದ್ನೋ ಅಮ್ಮ ಬಾಗಿಲು ತೆಗಿಯಮ್ಮ ತಕ್ಷಣ ಹರಪ್ಪ ಈ ಕತ್ತಲಲ್ಲಿ ಈ ಮಳೆಯಲ್ಲಿ ಎಂಬುದಾಗಿ ಒಳಗಿನಿಂದ ಆ ಇನ್ನು ಸೊಗಡು ಜೋರಾಗಿ ಕೇಳ್ತಾ ಇದ್ದಾರೆ. ಕೇಳಿದ ತಕ್ಷಣ ಪುನಃ ರಾಹಿಲ್ ಕೇಳ್ತಾ ಇದ್ದಾರೆ, ದಯವಿಟ್ಟು ಬಾಗಿಲು ತೆಗೆಯಿರಿ. ದಯನೀಯ ನುಡಿಯಿಂದ ಕೇಳ್ತಾ, ದಯವಿಟ್ಟು ಬಾಗಿಲು ತೆಗೆಯಿರಿ, ನಾನು ಗಾಯಗೊಂಡಿದ್ದೇನೆ ಪ್ಲೀಸ್ ಎಂಬುದಾಗಿ ಅಂಗಲಾಚುತ್ತಾ ಇದ್ದಾರೆ ರಾಹಿಲ್. ದಯವಿಟ್ಟು ಬಾಗಿಲು ತೆಗೆಯಿರಿ, ನಾನು ಗಾಯಗೊಂಡಿದ್ದೇನೆ ಪ್ಲೀಸ್ ಎಂಬುದಾಗಿ ಅಂಗಲಾಚುತ್ತಾ ಹೇಳ್ತಾ ಇದ್ದಾರೆ ದಯನೀಯವಾಗಿ ರಾಹಿಲ್. ಯಾವಾಗ ಈ ತರ ಅಂಗಲಾಚುವುದು ದಯನೀಯವಾಗಿ ಕೇಳ್ತಿರುವಂತಹ ಧ್ವನಿಯನ್ನ ಕೇಳ್ತಾ ಮುದುಕಿ ಗೊಣಿಕ ಬರ್ತಾ ಇದ್ದಾರೆ. ಗೊಣಗ್ತಾ ಬಂದ ಏನಂತಂದ್ರೆ, ಗಾಯ ಎಲ್ಲರಿಗೂ ಮನಸ್ಸಿಗೂ ದೇಹಕ್ಕೂ ಗಾಯ ಮಾಡುವುದೇ ಯುದ್ಧದ ಬರೀತಾನೆ. ಏನು ಗಾಯ? ಎಲ್ಲರಿಗೂ ದೇಹಕ್ಕೂ ಮನಸ್ಸಿಗೂ ಗಾಯ ಮಾಡುವುದೇ ಯುದ್ಧದ ಬರೀತಾನೆ. ರೀತಿ ಇನ್ನೇನು ಯುದ್ಧದ ರೀತಿ ಎಲ್ಲರಿಗೂ ಗಾಯ ಮಾಡದೆಯಾ ಅಂದ್ಕೊಂಡು ಮುದುಕಿಯೊಬ್ಬಳು ಮುಣಕೊಂಡು ಬಂದು ಇಲ್ಲೇ ಬಾಗಿಲು ತೆರೆದಳು. ಬಾಗಿಲನ್ನ ತೆಗಿತಾಳೆ. ಬಾಗಿಲು ತೆಗೆಯದೇ ತಡ ರಾಹಿಲ್ ತೆವಳುತ್ತಲೇ ಆತುರದಿಂದ ಮನೆಯೊಳಗೆ ನುಗ್ಗಿ ಬಾಗಿಲು ಇಟ್ಟಿಕೊಂಡು ಬಾಗಿಲು ತೆಗೆಯದ ಆತುರದ ಮನೆಯೊಳಗೆ ಒಳಗೆ ಹೋಗ್ತಾ ಇವನು ಬಾಗಿಲು ಇಟ್ಟಿಕೊಂಡು ಅಂದ್ರೆ ಬಾಗಿಲನ್ನ ಪುನಃ ಮುಚ್ಚಿ ಮನೆಯಾಕೆಯನ್ನು ದಿಟ್ಟಿಸಿದನು. ಮನೆಯಾಕೆಯನ್ನ ದಿಟ್ಟಿಸಿ ದೃಷ್ಟಿ ಇಟ್ಟು ನೋಡ್ತಾ ಇದ್ದಾನೆ. ಆ ಮುದುಕಿ ಹೇಗಿದ್ದಪ್ಪ ಅಂದ್ರೆ ತಲೆ ಕೂದಲು ಬೆಳ್ಳಗಾದ ಮುದುಕಿ. ತಲೆ ಕೂದಲು ಬೆಳ್ಳಗಾದ ಮುದುಕಿ. ತಲೆ ಕೂದಲು, ತಲೆ ಪ್ಲಸ್ ಕೂದಲು, ತಲೆ ಕೂದಲು, ಆದೇಶ ಸಂಧಿ. ಕೈಯಲ್ಲಿ ಒಂದು ಚಿಕ್ಕ ದೀಪ, ಅವಳ ಕೈಯಲ್ಲಿ ಒಂದು ಚಿಕ್ಕದಾದಂತಹ ಒಂದು ದೀಪವನ್ನು ಇಟ್ಕೊಂಡು ಆ ದೀಪದ ಬೆಳಕು ಹೊರಬೀಳದಂತೆ ಒಂದು ಭಾಗಕ್ಕೆ ಕಾಗದವನ್ನು ಅಂಟಿಸಲಾಗಿತ್ತು. ಅಂದ್ರೆ ಆ ದೀಪದ ಬೆಳಕು ಬೇರೆ ಕಡೆ ಹೋಗಕ್ಕೆ ಹಿಂಬಾಗಿ ಹೀಗೆ ಕಾಗದವನ್ನು ಅಂಟಿಸಲಾಗಿದೆ. ಆ ಕಡೆಗೆ ಈ ಕಡೆಗೆ ಬೆಳಕು ಆ ರೀತಿಯಾಗಿ ಮಾಡಿಕೊಂಡಿದ್ದಾರೆ. ಯಾಕೆಂದ್ರೆ ಬ್ಲಾಕ್ ಔಟಿಯನ್ನು ಪಾಲಿಸಬೇಕಾಗುತ್ತೆ. ಸರಿ, ಆ ಮುದುಕಿ ಯಾವ ರೀತಿ ಕಾಣಲಿಲ್ಲ ಅಂದ್ರೆ ಮುಖವೆಲ್ಲ ಸುಕ್ಕುಗಟ್ಟಿದ ಮುದುಕಿ. ಮುಖ ಎಲ್ಲ ಸುಕ್ಕಟ್ಟಿದೆ, ವಯಸ್ಸಾಗ್ತಾ ಮುಖ ಸುಕ್ಕು ಬಂದಿದೆ. ಆ ಸುಕ್ಕು ಬಂದಿದೆ. ಸುಕ್ಕುಗಟ್ಟಿದಂತಹ ಮುದುಕಿ ದೀಪವನ್ನು ರಾಹಿಲ್ನ ಸಮೀಪಕ್ಕೆ ತಂದು, ರಾಹಿಲ್ನ ಹತ್ತಿರಕ್ಕೆ ತಂದಿದ್ದಾರೆ. ತಂದು ಆತನ ಮುಖವನ್ನು ಪರೀಕ್ಷಿಸುವಂತೆ ದಿಟ್ಟಿಸಿದಳು. ಅವನ ಮುಖವನ್ನ ಪರೀಕ್ಷಿಸುವಂತೆ ದಿಟ್ಟಿಸ್ತಾ ಇದ್ದಾರೆ. ಅಂದ್ರೆ ದೃಷ್ಟಿ ಇಟ್ಟು ನೋಡ್ತಾ ಇರ್ತೀವಿ ಪಾತ್ರ ತಂದು. ಆಗ ಯಾರಪ್ಪ ನೀನು ಕೇಳ್ತಾ ಇದ್ದಾರೆ, ಪ್ರಶ್ನೆನ ಮಾಡಿ ಯಾರು ನೀನು? ನಮ್ಮ ಕಡೆಯವನು ತಾನೇ, ತಾನೇ. ಭಯ ಮತ್ತು ಸಂದೇಹದ ಛಾಯೆ ಇತ್ತು ಮುದುಕಿಯ ಮಾತುಗಳಲ್ಲಿ. ಮುದುಕಿಯ ಮಾತುಗಳಲ್ಲಿ ಭಯವೂ ಇತ್ತು, ಅನುಮಾನವೂ ಇತ್ತು. ಇವನು ಯಾರಿರ್ಬೋದು? ನಮ್ಮ ವೈದ್ಯದೇಶೋಣ ಯಾರು ಅಂತ ಅನುಮಾನವೂ ಸಹ ಇತ್ತು. ಆಗ ರಾಹಿಲ್ ಮುದುಕಿಯ ಕೈಯ ದೀಪದೆಡೆಗೆ ದೃಷ್ಟಿ ಹೊರಳಿಸಿ, ಆಗ ರಾಹಿಲ್ ಮುದುಕಿ ಕೈಯಲ್ಲಿ ದೀಪ ಇರ್ತಲ್ಲ, ಆ ದೀಪದ ಬೆಳಕಿನ ಕಡೆಗೆ ತನ್ನ ದೃಷ್ಟಿಯನ್ನ ಹೊರಳಿಸಿ ಹೇಳ್ತಾ ಇದ್ದಾನೆ. ಮಾತನ್ನು ಹೇಳ್ತಾ ಇದ್ದಾನೆ, ನಾನು ಯುದ್ಧ ಮಾಡುವ ಮೂರ್ಖರ ಕಡೆಯವನಲ್ಲ, ನಾನು ಯುದ್ಧ ಮಾಡುವ ಮೂರ್ಖರ ಕಡೆಯವನಲ್ಲ, ಸಂಕಷ್ಟಕ್ಕೀಡಾದ ಮನುಷ್ಯರ ಕಡೆಯವನು ಎಂದು ಗಂಭೀರವಾಗಿ ನುಡಿದನು.
ಯುದ್ಧ ಮಾಡುವ ಮೂರ್ಖರ ಕಡೆಯವನಲ್ಲ, ಸಂಕಷ್ಟಕ್ಕೀಡಾದ ಮನುಷ್ಯರ ಕಡೆಯವನು ಎಂಬುದಾಗಿ ರಾಹಿಲ್ ಗಂಭೀರವಾಗಿ ನುಡಿದನು. ರಾಹಿಲ್ ಗಂಭೀರವಾಗಿ ನುಡಿದ ಮಾತು ಯಾವುದು ಅಂದರೆ ಮಾತನ್ನು ಬರಿತಾ ಹೋಗಬೇಕು. ನಾನು ಯುದ್ಧ ಮಾಡುವ ಮೂರ್ಖರ ಕಡೆಯವನಲ್ಲ, ಸಂಕಷ್ಟಕ್ಕೀಡಾದ ಮನುಷ್ಯರ ಕಡೆಯವನು ಎಂಬುದಾಗಿ ಗಂಭೀರವಾಗಿ ನುಡಿದನು. ಸರಿ, ಈ ಮಾತನ್ನು ಹೇಳಿದ ತಕ್ಷಣ ಒಳಗಿನಿಂದ ಮತ್ತೊಮ್ಮೆನೋ, ಯಾ ಅಲ್ಲ ಉಮ್ಮ ನನ್ನನ್ನು ರಕ್ಷಿಸಿ. ನೋವನ್ನು ತಡೆದುಕೊಳ್ಳಲಾರದೆ ಆ ಹೆಂಗಸರ ಬಾಯಿ ಬರ್ತಾ ಇರುವಂತ ನೋವಿನ ಧ್ವನಿಗಳು, ಯಾ ಅಲ್ಲ ಉಮ್ಮ ಅಂದ್ರೆ ಅಮ್ಮ, ನನ್ನನ್ನು ರಕ್ಷಿಸಿ, ನನ್ನನ್ನು ಕಾಪಾಡಿ, ನಾನಿನ್ನು ತಾಳಲಾರೆ, ನಾನು ಈ ನೋವನ್ನು ಸಹಿಸೋದಕ್ಕೆ ಆಗ್ತಾ ಇಲ್ಲ ಎಂಬುದಾಗಿ ಒಳಗಿನಿಂದ ಮತ್ತೊಮ್ಮೆ ಆ ಧ್ವನಿ ಕೇಳಿಸ್ತಾ ಇದೆ. ಆರ್ತನಾದ, ನೋವಿನ ಒಂದು ಸಂಕಟದ ಮಾತುಗಳು ಬರ್ತಾ ಇದೆ. ಅಮ್ಮ ನಾನು ತಡೆಯಕ್ಕಾಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಈ ಒಂದು ಯಾತನೆಯನ್ನು ಅನುಭವಿಸ್ತಾ ಇದ್ದಾರೆ. ಈ ಧ್ವನಿ ರಾಹಿಲನ್ನು ಕೇಳಿಸ್ತದೆ. ಆಗ ರಾಹಿಲ್ ಆ ಮುದುಕಿಯನ್ನ ಕೇಳ್ತಾ ಇದ್ದಾರೆ, ಯಾರಮ್ಮ ಅದು? ಯಾಕೆ ಇಷ್ಟೊಂದು ಯಾತನೆಯನ್ನು ಅನುಭವಿಸ್ತಾ ಇದ್ದಾರೆ? ಏನಾಗಿದೆ? ಏನಾಗಿದೆ? ಯಾಕೆ ಇಷ್ಟೊಂದು ನೋವನ್ನು ನರಳಾಡ್ತಾಯಿದ್ದಾರೆ ಎಂಬುದಾಗಿ ರಾಹಿಲ್ ತನ್ನ ನೋವನ್ನು ಸಹ ಅಂತ ಕೇಳ್ತಾ ಇದ್ದಾರೆ. ತನ್ನ ನೋವು ಅಂದರೆ ತನ್ನ ಕಾಲು ನಿಲ್ಲುವುದಕ್ಕೂ ಸಹ ಆಗ್ತಾ ಇಲ್ಲ, ತೆವಳುತ್ತಾ ಇದ್ದಾರೆ. ಆ ನೋವನ್ನು ಮರೆತು ಆ ಬೇರೆಯವರ ಆರ್ತನಾದ ನೋವಿನ ವಿಚಾರವನ್ನ ಕೇಳ್ತಾ ಇದ್ದಾರೆ. ಆ ರಾಹಿಲನ ಮಾತಿಗೆ ಮುದುಕಿ ಹೇಳ್ತಾ ಇದ್ದಾಳೆ, ಏನ್ ಹೇಳಪ್ಪ, ಏನು ಅಂತ ಹೇಳಪ್ಪ, ನನ್ನ ಸೊಸೆ ಹೆರಿಗೆಯ ಬೇನೆ ತಿನ್ನುತ್ತಿದ್ದಾಳೆ. ನನ್ನ ಸೊಸೆಗೆ ಹೆರಿಗೆಯ ನೋವು ಕಾಣಿಸ್ಕೊಂಡಿದೆ. ಹೆರಿಗೆಯ ನೋವು, ಬೇನೆ ಅಂದ್ರೆ ನೋವು ಕಾಣಿಸ್ಕೊಂಡಿದೆ. ನನ್ನ ಸೊಸೆಗೆ ಹೆರಿಗೆಯ ನೋವು ಕಾಣಿಸ್ಕೊಂಡಿದೆ. ಸಂಜೆಯಿಂದಲೇ ನೋವು ಪ್ರಾರಂಭವಾಗಿದೆ. ಆ ಹೆರಿಗೆಯ ನೋವು ಸಂಜೆಯಿಂದಲೇ ಪ್ರಾರಂಭ ಆಗಿದೆ. ಇಲ್ಲಿ ಡಾಕ್ಟರನ್ನು ಅಥವಾ ಸೂಲಗಿತ್ತಿಯನ್ನಾದರೂ ಕರೆಯೋಣವೆಂದರೆ ಈ ಬಾಂಬುಗಳು, ನಾವು ಆಚೆ ಓಡಾಡಲಿಲ್ಲ, ಬಾಂಬುಗಳು. ಡಾಕ್ಟರ್ ಸೂಲಗಿತ್ತಿಕೊಂಬರೋಣ, ಸೂಲಗಿತ್ತಿಯರು ಹಿಂದಿನ ಕಾಲದಲ್ಲಿ ಹಳ್ಳಿನಲ್ಲಿ ಹೆರಿಗೆ ಮಾಡಿಸಿರುವಂಥ ಹಿರಿಯ ಹೆಂಗಸರು ಅವರು ಸೂಲಗಿತ್ತಿಯರು ಅಂತ ಕರೀತಾರೆ. ಅನುಭವ ಹಿರಿಯ ಹೆಂಗಸರು ಅಂತ ಸೂಲಗಿತ್ತಿಯನ್ನಾದರೂ ಕರೆಯೋಣ ಅಂದ್ರೆ ಈ ಬಾಂಬುಗಳು ಯಾರು ಕರೆಯಲ್ಲ, ಬಾಂಬುಗಳ ಸರಿ ಬ್ಲಾಕ್ ಈಗೆಲ್ಲ ಇದೆ. ಯಾರಿಗೆ ಬೇಕಾಗಿದೆ ಈ ಯುದ್ಧ? ಯಾರಿಗೆ ಬೇಕು ಈ ಯುದ್ಧ? ನನ್ನ ಹುಡುಗಿಗೊಮ್ಮೆ ಹೆರಿಗೆಯಾದರೆ ಸಾಕಾಗಿತ್ತು, ನನ್ನ ಹುಡುಗಿಗೊಮ್ಮೆ ಹೆರಿಗೆ ಆಗಿದ್ರೆ ಸಾಕಾಗಿತ್ತು, ಇದ್ಯಾವುದು ಬೇಕಿರಲಿಲ್ಲ ಎಂಬುದಾಗಿ ಯೋಚನೆಯನ್ನು ಮಾಡಿ ತನ್ನ ನೋವಿನ ವಿಚಾರವನ್ನು ಆ ಮುದುಕಿ ಹೇಳ್ತಾ ಇದ್ದಾರೆ. ಏನಪ್ಪ, ನನ್ನ ಸೊಸೆಗೆ ಹೆರಿಗೆ ಆಗಲು ಸಾಕು, ಈ ಯುದ್ಧ ಯಾರಿಗೆ ಬೇಕು, ಯುದ್ಧ ಯಾವುದು ಬೇಡ ಎನ್ನುವಂತಹ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಆ ಮಾತನ್ನ ಕೇಳಿದಂತಹ ಡಾಕ್ಟರ್ ರಾಹಿಲ್ ಹೇಳ್ತಾ ಇದ್ದಾರೆ, ಅಮ್ಮ ನಾನೊಬ್ಬ ಡಾಕ್ಟರ್, ಹಾಗಾಗಿ ನಾನು ಆಕೆಯನ್ನು ಪರೀಕ್ಷಿಸಲೇ, ನಾನು ಆಕೆಯನ್ನು ಪರೀಕ್ಷೆ ಮಾಡಬಹುದಾ ಎಂಬುದಾಗಿ ಕೇಳ್ತಾ ಇದ್ದೀನಿ. ಆಗ ತಕ್ಷಣ ಮುದುಕಿ ಆಶ್ಚರ್ಯದಿಂದ ಹೇಳ್ತಾ ಇದ್ದಾರೆ, ಹೌದಾ ಅಂತ ಹೇಳ್ತಾರೆ. ಮುದುಕಿಯ ಭಯ ಸಂದೇಹಗಳೆಲ್ಲ ಒಂದೇ ಬಾರಿಗೆ ನಿವಾರಣೆಯಾದಂತೆ ಕಂಡಿತು. ಯಾಕೆಂದ್ರೆ ಇಲ್ಲಿ ಹೆರಿಗೆ ನೋವಿನಲ್ಲಿ ಸೊಸೆ ನರಳುತ್ತಾ ಇದ್ದಾರೆ, ಹೊರಗಡೆ ಇನ್ನೂ ಹೋಗಕ್ಕಾಗ್ತಾ ಇಲ್ಲ. ಬ್ಲಾಕ್ ಬಾಂಬುಗಳು ಅಂತಹ ಸಂದರ್ಭದಲ್ಲಿ ಡಾಕ್ಟರೇ ಮನೆಯಲ್ಲಿ ಇದ್ದಾನೆ ಎಂದಾಗ ಆ ಸಂತೋಷ ಆಗುತ್ತೆ. ಬಹಳ ಆಶ್ಚರ್ಯದಿಂದ ಎಂಬುದಾಗಿ ಹೇಳ್ತಾ ಹೌದಾ ಅಂತ
ಮುದುಕಿಯ ಭಯ ಭಯ ಸಂದೇಹ ಎಲ್ಲವೂ ಸಹ ಮಾಯವಾಗಿ ಹೋಗುತ್ತೆ. ಅಲ್ಲಾಹುವೇ ನಿನ್ನನ್ನು ನಮ್ಮ ಬಳಿಗೆ ಕಳಿಸಿದನೆಂದು ತೋರುತ್ತದೆ. ಆ ಅಲ್ಲಾಹುವೇ, ಆ ಭಗವಂತನಾದಂತಹ ಅಲ್ಲಾಹನೇ ನಿನ್ನನ್ನು ನಮ್ಮ ಬಳಿಗೆ ಕಳಿಸಿದ್ದಾನೆ ಎಂಬುದಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ತಾ, ಆ ಮುದುಕಿ ಆ ರಾಹಿಲನನ್ನು ನೋಡಿ, ಆದರೆ ನೀನು ತುಂಬಾ ಬಳಲಿದ್ದೀಯಾ, ತುಂಬಾ ಆಯಾಸ ಆಗಿದೆ, ಅಂದರೆ ನೀರಲ್ಲಿ ಒದ್ದೆ ಆಗಿದೆಯಾ, ಬಟ್ಟೆ ಎಲ್ಲ ನೆಟ್ಟು ಹೋಗಿದೆ ಅಂತ ಯೋಚನೆಯಿಂದ ಮಾಡಿ ಇರೋದು ಸ್ವಲ್ಪ ನನ್ನ ಮಗನ ಬಟ್ಟೆ ಇದೆ, ನಾನು ತಂದು ಕೊಡ್ತೀನಿ ಎಂಬುದಾಗಿ ಹೇಳಿ ಮಗನಿಗೆ ಹೋಗಿ ನನ್ನ ಮಗನ ಬಟ್ಟೆಯನ್ನು ತಂದು ಕೊಡ್ತಾರೆ. ಆ ಕೊಟ್ಟಂತಹ ಸಂದರ್ಭದಲ್ಲಿ ವೈದ್ಯರಾದಂತಹ ರಾಹಿಲ್ ಕುಳಿತಲ್ಲಿಯೇ ಬಟ್ಟೆಯನ್ನು ಬದಲಾಯಿಸ್ತಾನೆ. ನಿಂತ್ಕೊಳಕ್ಕಾಗ್ತಾ ಇಲ್ಲ. ಆ ದೃಶ್ಯವನ್ನು ನೋಡ್ತಾಳೆ ಮುದುಕಿ. ಆ ನೋಡಿದಂತಹ ಸಂದರ್ಭದಲ್ಲಿ ಕೇಳ್ತಾ ಇದ್ದಾಳೆ, ಏಕೆ ಎದ್ದು ನಿಲ್ಲಲಾಗುತ್ತಿಲ್ಲವೇ, ಯಾಕಪ್ಪ ನಿಂತ್ಕೊಳ್ಳೋಕ್ಕಾಗ್ತಾ ಇಲ್ವಾ ಎಂಬುದಾಗಿ ಕೇಳಿದ್ದಾಳೆ. ಆಗ ರಾಹಿಲ್ ಹೇಳ್ತಾನೆ, ಅಮ್ಮ ಏನಿಲ್ಲ, ಕಾಲಿಗೆ ಸ್ವಲ್ಪ ಪೆಟ್ಟಾಗಿದೆ ಅಮ್ಮ, ಆ ಕಾಲಿನ ಪೆಟ್ಟಾಗೆ ನಾನು ನೋಡ್ಕೊತೀನಿ, ಮೊದಲು ನಿಮ್ಮ ಸೊಸೆಯನ್ನು ತೋರಿಸಿ ಅಮ್ಮ, ಆ ಸೊಸೆಗೆ ಏನಾಗಿದೆ ಎಂಬುದನ್ನು ನೋಡೋಣ ಎಂಬುದಾಗಿ ನಡಿ ಎಂಬುದಾಗಿ ಹೇಳ್ತಾನೆ. ಆಗ ಮುದುಕಿ ದೀಪ ಹಿಡಿದುಕೊಂಡು ಆ ಒಳಗಿನ ಮಲಗುವ ಕೋಣೆಗೆ ಹೋಗ್ತಾಳೆ. ಹೋದಂತಹ ಸಂದರ್ಭದಲ್ಲಿ ಆ ಮುದುಕಿಯನ್ನ ಹಿಂಬಾಲಿಸಿದಂತಹ ರಾಹಿಲ್ ಆ ಮುದುಕಿಯ ಹಿಂದೆ ತೆವಳ್ತಾ ಹೋಗ್ತಾನೆ. ಹೋದಂತಹ ಸಂದರ್ಭದಲ್ಲಿ ಅಲ್ಲಿ ಮಂದ ಬೆಳಕಿನಲ್ಲಿ, ಅಂದ್ರೆ ಪ್ರಜ್ವಲಿಸ್ತಾ ಇಲ್ಲ ಬೆಳಕು, ಮಂದ ಬೆಳಕು, ಆ ಮಂದ ಬೆಳಕಿನಲ್ಲಿ ನರಳುತ್ತಿದ್ದ ಆಕೆಯನ್ನ ದಿಟ್ಟಿಸಿ ನೋಡ್ತಾನೆ. ನೋಡಿದಂತಹ ಸಂದರ್ಭದಲ್ಲಿ ನೋಡಿ ತಕ್ಷಣ, ಅಮ್ಮ ನಾನು ಆಕೆಯನ್ನು ಪರೀಕ್ಷೆಯನ್ನು ಮಾಡ್ತೀನಿ, ಏನಾಗಿದೆ ಅಂತ ನಾನು ನೋಡ್ತೀನಿ, ನೀವು ಬಿಸಿ ನೀರನ್ನ ಸಿದ್ಧಪಡಿಸಿ ಎಂಬುದಾಗಿ ತಕ್ಷಣ ಮುದುಕಿಯನ್ನು ಕಳಿಸ್ತಾನೆ. ಮುದುಕಿ ಒಳಗಡೆ ಹೋಗಿ ಬಿಸಿನೀರನ್ನು ಸಿದ್ಧಪಡಿಸ್ತಾ ಹೋಗ್ತಾಳೆ. ವೈದ್ಯನಾದಂತಹ ರಾಹಿಲ್ ಮಲಗಿದ್ದ ಆಕೆಯನ್ನ ತಕ್ಷಣ ಪರೀಕ್ಷಿಸ್ತಾ ಇರ್ತಾನೆ. ಇವನು ಪರೀಕ್ಷಿಸ್ತಾ ಇರುವಂತಹ ಸಂದರ್ಭದಲ್ಲಿ ತಕ್ಷಣ ನೋವೊಂದು ಅಲೆಯಂತೆ ಬಂದು ಆಕೆ ಕೂಗಿಕೊಳ್ಳುವಂತೆ ಮಾಡಿತು. ಅಂದ್ರೆ ಅವಳಿಗೆ ನೋವು ಜಾಸ್ತಿ ಆಗುತ್ತೆ, ಪರೀಕ್ಷಿಸ್ತಾ ಇದ್ದಾನೆ, ಅವಳಿಗೆ ನೋವು ಜಾಸ್ತಿ ಆಯಿತು. ಆ ತಕ್ಷಣ ಪರೀಕ್ಷಿಸುವಂತೆ ಮಾಡುತ್ತೆ. ಸರಿ, ಇವನು ಯಾವಾಗ ಪರೀಕ್ಷೆ ಮಾಡ್ತಾ ಇದ್ದಾನೆ, ಆಗ ಅವಳಿಗೆ ನೋವು ಜಾಸ್ತಿ ಆಗಿ ಕೂಗಿಕೊಳ್ಳುವಂತೆ ಮಾಡುತ್ತಾನೆ. ಇವಳು ಕೂಗುತ್ತಾ ಇದ್ದಾರೆ. ಹೊರಗಡೆ ದೂರದಲ್ಲಿ ವಿಮಾನವೊಂದರ ಹಾರಾಟದ ಶಬ್ದದೊಡನೆ ಬಾಂಬಿನ ಸ್ಫೋಟವು ಕೇಳಿಸಿತು. ಇವೆಲ್ಲ ಏಕಕಾಲದಲ್ಲಿ ಆಗ್ತಾರೆ. ಹೊರಗಡೆ ವಿಮಾನದಲ್ಲಿ ಆ ವಿಮಾನದ ಬಾಂಬಿನ ಸ್ಫೋಟ ಕೇಳಿಸುತ್ತೆ. ಅಂದ್ರೆ ಹೊರಗಡೆ ವಿಮಾನದಲ್ಲಿ ಬಾಂಬನ್ನ ಸ್ಫೋಟಗೊಳಿಸಿದರೆ ಆ ಬಾಂಬಿನ ಶಬ್ದ ಕೇಳಿಸ್ತಾ ಇದೆ. ಒಳಗಡೆ ಇವಳು ನೋವನ್ನು ತಡೆಯಲಾರದೆ ಕೂಗ್ಕೊಂತಾ ಇದ್ದಾಳೆ. ಇವೆರಡನ್ನ ಗ್ರಹಿಸಿದಂತ ಇಲ್ಲಿ ನಮ್ಮ ಲೇಖಕಿ ಕೆಲವು ವಿಚಾರ ಹೇಳ್ತಾರೆ. ಜೀವಿಯೊಂದನ್ನು ಜೀವ ಸಹಿತ ಹೊರಹಾಕಲು ಈ ಹೆಣ್ಣು ಮಗಳು ತಮ್ಮ ಜೀವವನ್ನೇ ಪಣಕ್ಕಿಟ್ಟಿದ್ದಾರೆ. ಒಳಗಡೆ ಆ ಹೆಣ್ಣು ಮಗಳು ಜೀವ ಸಹಿತ ಒಂದು ಜೀವಿಯನ್ನು ಹೊರ ಹಾಕೋದಕ್ಕೆ ತನ್ನ ಜೀವನ್ನೇ ಪಣಕ್ಕಿಟ್ಟಿದ್ದಾರೆ. ಆದರೆ ಹೊರಗೆ ಯುದ್ಧದ ಹೆಸರಲ್ಲಿ ಮನುಷ್ಯ ಜೀವಿಗಳ ಒಂದು ಸಾಮೂಹಿಕ ಕೊಲೆ ಆಗ್ತಾ ಇದೆ ಇಲ್ಲಿ ಹೇಳ್ತಾರೆ. ಅಂದ್ರೆ ಇಲ್ಲಿ ಜೀವವನ್ನ ಉಳಿಸೋದಕ್ಕೆ ಪದಾರ್ಥ ಒಳಗಡೆ, ಹೊರಗಡೆ ಜೀವಗಳನ್ನ ಕೊಲ್ಲೋದಕ್ಕೆ ಬಾಂಬಿನ ಸ್ಫೋಟ ಆಗ್ತಾ ಇದೆ ಅಂತ ವಿಚಾರ